ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನೆ ಮಾಡಕ್ಕೆ ಹೋದಾಗ ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಪುನರ್ವಸು ನಕ್ಷತ್ರದ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು. ಇನ್ನು ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಈ ಒಂದು ಕರ್ಕಾಟಕ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಈ ವರ್ಷದ 2026ರಲ್ಲಿ ಎಷ್ಟರ ಮಟ್ಟಿಗೆ ಗುರುವಿನ ಅನುಗ್ರಹ, ಶನಿಯ ಅನುಗ್ರಹ, ರಾಹುಕೇತುಗಳ ಅನುಗ್ರಹ ಇದೆಲ್ಲವನ್ನು ಕೂಡ ನಾವು ಅವಲೋಕನೆ ಮಾಡಕ್ಕೆ ಹೋದಾಗ ಗುರು 12ರಿಂದ ಜನ್ಮಕ್ಕೆ ಬರ್ತಾ ಇದ್ದಾರೆ. ಈಗ ಜೂನ್ 2ನೇ ತಾರೀಕಿನ ತನಕ ಇರತಕ್ಕಂಥ ಗುರು 12ರವರೆಗೂ ಇದ್ದು 12ರಿಂದ ಜನ್ಮಕ್ಕೆ ಬರ್ತಾ ಇದ್ದಾರೆ. ಇನ್ನು ಶನಿ ಲಾಭಸ್ಥಾನ ಅಂದರೆ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಶನಿ ಇರ್ತಾರೆ. ಇನ್ನು ರಾಹು ಅಷ್ಟಮ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಕೇತು ದ್ವಿತೀಯದಿಂದ ಜನ್ಮಸ್ಥಾನಕ್ಕೆ ಕೇತು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವರ್ಷದಲ್ಲಿ ನಿಮಗೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಸಂದರ್ಭ ಡಿಸೆಂಬರ್ ಮಾಸದಲ್ಲಿ ಇಲ್ಲಿ ಒಂದು ನಮಗೆ ಗುರುಚಂಡಾಲ ಯೋಗ ಅಂದರೆ ಗುರುವಿನ ಜೊತೆ ಕೇತು ಬಂದಾಗ ಅದನ್ನು ಗುರುಚಂಡಾಲ ಯೋಗ ಕೂಡ ಇಲ್ಲಿ ಫಾರ್ಮ್ ಆಗ್ತಕ್ಕಂಥ ಯೋಗ ಇರುತ್ತೆ. ಆದರೂ ಸಹ ಈ ಮನೆಗೆ ಉಚ್ಚ ಗುರು ಬರ್ತಾ ಇದ್ದಾನೆ. ಉಚ್ಚ ಗುರು ಜೂನ್ 2ರಿಂದ ಆಚೆಗೆ ಬರ್ತಾ ಇದ್ದಾನೆ. ಇದನ್ನು ಗಮನಿಸಿ, ನಾವು ಗುರು ಜನ್ಮಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವರಾಹಮಿಹಿರ ಒಂದು ಧರ್ಮಗ್ರಂಥದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಶ್ಲೋಕ ಏನು ಹೇಳುತ್ತೆ ಅಂದರೆ, ರಾಜಕೋಪಂ ಯಶೋಹಾನಿಂ. ಜನ್ಮಕ್ಕೆ ಗುರು ಬಂದಾಗ ರಾಜಕೋಪಂ ಯಶೋಹಾನಿಂ. ಆದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನ ಅಂದರೆ ಬೇರೆ ಎಲ್ಲ ರಾಶಿಗಳಲ್ಲೂ ಉಚ್ಚಸ್ಥಾನ ಇಲ್ಲ. ಇದು ಒಂದಷ್ಟು ಅನ್ವಯ ಆಗೋದಿಲ್ಲ. ರಾಜಕೋಪಂ ಯಶೋಹಾನಿಂ ಬಂಧುಮಿತ್ರ ವಿರೋಧಕೃತ ಚಿತ್ತಭ್ರಾಂತಿಂ ಹಾನಿ ಭಯಂ ಜನ್ಮಗತೆ ಗುರು ಅಂತಕ್ಕಂಥ ಶ್ಲೋಕವನ್ನು ಹೇಳಿದ್ದಾರೆ. ಇನ್ನು ಈ ರಾಶಿಯವರಿಗೆ 2026ರಲ್ಲಿ ಆದಾಯ ಏನು, ವ್ಯಯ ಏನು ಅಂದಾಗ ಆದಾಯ 2 ಇರುತ್ತೆ, ವ್ಯಯ 11 ಇರುತ್ತೆ. ಇನ್ನು ರಾಜಪೂಜ್ಯ 4 ಇರುತ್ತೆ. ಅವಮಾನಗಳಿಗೆ ನೋಡಕ್ಕೆ ಹೋದಾಗ 6 ಅವಮಾನಗಳು ಇರ್ತಕ್ಕಂಥದ್ದು. ಆದರೆ ಸ್ವಲ್ಪ ಅವಮಾನ ಅಂತಂದಾಗ ಅವಮಾನಗಳು ಇಲ್ಲಿ ಕೊಟ್ಟಿದ್ದಷ್ಟೇ ಬರಬೇಕು ಅಂತೇನಿಲ್ಲ. ನಾವು ಸ್ವಲ್ಪ ಚೆನ್ನಾಗಿ ನಡ್ಕೊಂಡಿದ್ದೆ, ಆದರೆ ಆ ಅವಮಾನಗಳು ಕೂಡ ನಮಗೆ ಬರೋದಿಲ್ಲ. ಇನ್ನು ಈ ಒಂದು ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಜನ್ಮಕ್ಕೆ ಗುರು ಬಂದ ಅಂದರೆ ಅದು ಉಚ್ಚ ಗುರು ಕೂಡ ಆಗಿರ್ತಾನೆ. ಅಂದರೆ ಜನ್ಮಗುರು ಕೂಡ ಅಷ್ಟು ಶುಭ ಅಲ್ಲದೆ ಇದ್ದರೂ ಕೂಡ ಹಂಸಯೋಗ ಬರ್ತೈತೆ. ಹಂಸಯೋಗದಿಂದ ಏನೇನು ಲಾಭ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಆದರೆ ಅಷ್ಟಮ ರಾಹು ಒಂದಷ್ಟು ಸಂಕಟಗಳನ್ನು ಕೂಡ ಕೊಡುತ್ತೆ. ಇನ್ನು ಈ ರಾಶಿಯವರಿಗೆ 2026ರಲ್ಲಿ ಆರ್ಥಿಕ ವಿಷಯಗಳಲ್ಲಿ ನೋಡಕ್ಕೆ ಹೋದಾಗ ಒಂದಷ್ಟು ಶುಭ ಫಲಗಳು ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಆಕಸ್ಮಿಕ ಧನಯೋಗ ಇರತಕ್ಕಂಥದ್ದು, ಆಕಸ್ಮಿಕ ಕಾರ್ಯ ಸಿದ್ಧಿಗಳಾಗ್ತಕ್ಕಂಥದ್ದು. ಎಲ್ಲರ ಸಪೋರ್ಟ್ ಬೇಕು. ನೀವು ಒಂಟಿಯಾಗಿ ಈ ವರ್ಷ ಫೈಟ್ ಮಾಡೋಕ್ಕಾಗೋಲ್ಲ. ಹೆಣ್ಮಕ್ಳಾದರೆ ತಂದೆ ತಾಯಿಗಳ ಸಪೋರ್ಟ್ ಇರ್ಬೋದು, ಗಂಡನ ಸಪೋರ್ಟ್ ಇರ್ಬೋದು, ಮಕ್ಕಳ ಸಪೋರ್ಟ್ ಇರ್ಬೋದು. ಅದೇ ಗಂಡಸರಾದರೆ ಹೆಂಡತಿಯ ಸಪೋರ್ಟ್ ಇರ್ಬೋದು, ಸ್ನೇಹಿತರ ಸಪೋರ್ಟ್ ಇರ್ಬೋದು. ನೀವು ಒಟ್ಟಾರೆ ಯಾರ್ದಾದ್ರೂ ಬೆಂಬಲ ತಗೊಂಡು ಈ ವರ್ಷದಲ್ಲಿ ಸಾಧನೆಗಳನ್ನು ಮಾಡಬೇಕಾಗಿರುತ್ತೆ. ಭೂಯೋಗ ಇದೆ, ಭೂಮಿ ಯೋಗ ಇರತಕ್ಕಂಥದ್ದು. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಅಂತ ಹೇಳಿದಾಗ ಮಹತ್ತರವಾದ ಒಂದು ಪರಿವರ್ತನೆ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಒಂದು ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಅಷ್ಟಮ ರಾಹು ಅಂತ ಹೇಳಿದಾಗ ಒಂದಷ್ಟು ಆಕಸ್ಮಿಕ ಘಟನೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆ. ಸಣ್ಣ ಪುಟ್ಟ ವಾಹನ ಕಂಟಕಗಳಿರಬಹುದು. ತುಂಬ ಬೇಕಾದವರ ಅಗಲಿಕೆ ಕೂಡ ಈ ವರ್ಷ ಒಂದಷ್ಟು ನೋವನ್ನು ಉಂಟು ಮಾಡುತ್ತೆ. ಆದರೆ ವೃತ್ತಿಯಲ್ಲಿ ಶುಭ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ವ್ಯಯ ಗುರು ಅಂದರೆ 12ರ ಗುರು ಅಂತ ಹೇಳಿದಾಗ ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು. ಹಾಗೆಯೇ ವಿದೇಶ ಪ್ರಯಾಣದ ವಿಚಾರದಲ್ಲೂ ಕೂಡ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯಮೆದಾರರು ತಮ್ಮ ಉತ್ಪನ್ನಗಳನ್ನು ನೀವು ಯಾವುದೇ ಲೆಕ್ಕಾಚಾರಗಳಿಲ್ಲದೆ ಅದರ ವಹಿವಾಟನ್ನು ಮಾಡಿಕೊಂಡಿದ್ದೆ ಆದರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಹಂಸಯೋಗ ಬಂದಾಗ ವೃತ್ತಿಯಲ್ಲಿ ಬಡತಿ ಸಿಕ್ಕೋದು, ಮಕ್ಕಳ ವಿವಾಹ ಆಗಬಹುದು, ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮನೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಸಾಕಷ್ಟು ದಿನಗಳಿಂದ ಪೀಡಿಸ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಯೋಗ, ಆಕಸ್ಮಿಕ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸರ್ಕಾರದ ಯಾವುದಾದ್ರೂ ಒಂದು ನಿಮಗೆ ಪ್ರಶಸ್ತಿಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರಿ ನೌಕರರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ, ಕರ್ಕಾಟಕ ರಾಶಿಯವರಿಗೆ ಬೇರೆಯವರ ಬೆಂಬಲ ಇಲ್ಲದೆ ನೀವೇನು ಮಾಡೋಕ್ಕಾಗೋಲ್ಲ. ಹಾಗಾಗಿ ನಿಮಗೊಬ್ಬ ನಾಯಕನನ್ನು ನೀವು ಇಟ್ಕೊಂಡು ಅದರ ಮುಖಾಂತರ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಬಹಳಷ್ಟು ಶುಭ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ವಿಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ.
ಮಕ್ಕಳ ಒಂದು ವಿದ್ಯಾಭ್ಯಾಸದ ಪ್ರಗತಿ ಈ ವರ್ಷ ಬಹಳಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಹೆಮ್ಮೆಯಿಂದ ಹೇಳ್ಕೋಬೋದು, ನನ್ನ ಮಗ IAS, ನನ್ನ ಮಗ KAS ಅಂತಕ್ಕಂಥ ಒಂದು ಯೋಗ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಆದರೂ ಕೂಡ ಈ ರಾಶಿಯವರು ವಿವಾಹ ವಿಷಯಗಳಲ್ಲಿ ಬಂದಾಗ ಒಂದಷ್ಟು ಜಾಗ್ರತೆಯಾಗಿರಬೇಕಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಒಂದಷ್ಟು ಕಂಟಕಗಳಿರಬಹುದು, ಕೋಪತಾಪಗಳಿರಬಹುದು, ಆವೇಶದ ಭರಿತವಾದ ಒಂದು ಮಾತುಗಳಿಂದ ಎಲ್ಲೋ ಒಂದು ಕಡೆ ಅದು ಒಂದು ಸ್ವಲ್ಪ ಹೆಚ್ಚು ಒಂದು ವಿಶೇಷವಾದ ಘಟನೆಯಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ವಿವಾಹ ವಿಷಯಗಳಲ್ಲೂ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಬಹಳ ದೊಡ್ಡ ಒಂದು ಸುದ್ದಿ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಬಡ್ತಿ ಸಿಗ್ತಕ್ಕಂಥದ್ದಿರಬಹುದು, ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆ, ದಿನಸಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸಮಾಜ ಸೇವಾ ನಿರತರಾಗಿರ್ತಕ್ಕಂಥವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಕೇತು 2ರಿಂದ ಜನ್ಮಕ್ಕೆ ಬಂದಾಗ ಗುರುಚಂಡಾಲ ಯೋಗ ಅಂದಾಗ ಯಾವಾಗಲೂ ಅಷ್ಟೇ ನಮಗೇನಾದರೂ ವಿಷದ ಹಾವು ನಮ್ಮ ಪಕ್ಕದಲ್ಲಿದ್ದರೆ ನಾವು ಕೋಪತಾಪ ಮಾಡಿಕೊಂಡು ಜೋರಾಗಿ ಕಿರಿಚಿ ಅರ್ಚಕ್ಕೆ ಹೋದಾಗ ಅದು ಕಚ್ಚಿಬಿಡುತ್ತೆ. ಹಾಗಾಗಿ ಅಂಥ ಸಂದರ್ಭ ಏನು, ಮೌನಂ ಕಲಹಂ ನಾಸ್ತಿ ಅಂತಕ್ಕಂಥ ಒಂದು ಮಾತನ್ನು ಅನ್ವಯಿಸಿಕೊಂಡು ಡಿಸೆಂಬರ್ನಿಂದ ಆಚೆ ನೀವೊಂದಷ್ಟು ಸೈಲೆಂಟ್ ಆಗಿರಬೇಕಾಗಿರುತ್ತೆ. ಈಗ ರಾಹು ಅಷ್ಟಮದಿಂದ ಸಪ್ತಮಕ್ಕೆ ಬರ್ತಕ್ಕಂಥ ಸಂದರ್ಭ, ಪಾಲುದಾರಿಕೆ ವಿಚಾರದಲ್ಲಿ ಜಾಗ್ರತೆಯಾಗಿರಬೇಕು. ಹಣ ನಿಮಗೆ ಯಾವುದೋ ಒಂದು ಅರಿವು ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ ಅಂತಕ್ಕಂಥ ಒಂದು ಸಂದರ್ಭ ಕಾಣಿಸ್ಕೊಂಡಾಗ ತುಂಬ ಸೀಕ್ರೆಟ್ ಆಗಿರಬೇಕು. ನೀವು ತೋರಿಸ್ಕೊಳ್ಳೋಕೆ ಹೋಗೋಕ್ಕೆ ಸಿಕ್ಕಾಕೊಳ್ತೀರಾ. ಹೊಸಬರ ಪರಿಚಯದಿಂದ ಸ್ವಲ್ಪ ಹಣ ಕಳ್ಕೊಳ್ಳೋ ಸಾಧ್ಯತೆ, ಅಪರಿಚಿತರ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ ಅಂತ ಕೂಡ ಕರ್ಕಾಟಕ ರಾಶಿಯ 2026ರ ವ್ಯವಹಾರಗಳು ನೋಡಬಹುದು. ಪ್ರೇಮ ವ್ಯವಹಾರಗಳಿಗೆ ಒಂದಷ್ಟು ಶುಭಕರ ಕೂಡ ಈ ವರ್ಷ ಅಲ್ಲ. ಹಾಗೆ ಈ ಒಂದು ಹಂಸಯೋಗದಿಂದ ಏನಾಗುತ್ತೆ, ಹಂಸಯೋಗದ ವಿಚಾರಗಳಲ್ಲಿ ನೋಡಕ್ಕೆ ಹೋದಾಗ ನಿಮ್ಮ ಕೈಯಲ್ಲೇ ಆಗದೇ ಇರತಕ್ಕಂಥ ಕಷ್ಟವೂ ಕೂಡ ಪರಿಹಾರ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ದೈವಾನುಗ್ರಹ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೆಲವರು ವೃತ್ತಿಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಅಥವಾ MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ವ್ಯಾಪಾರ ವೃತ್ತಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಕೆಲವರಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ಹಣಕಾಸಿನ ವಿಚಾರ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ತೋರ್ಪಡಿಕೆಯಿಂದ IT ಇರಬಹುದು, ಇನ್ನು ಯಾವುದೇ ಸಂಸ್ಥೆಗಳ ಮುಖಾಂತರ ನಿಮಗೆ ಒಂದಷ್ಟು ಸಂಕಟಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ತೆರಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ IT ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಸ್ಥರ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಹಾಗೆ ದೇವರ ಒಂದು ಎಲ್ಲೋ ಒಂದು ಕಡೆ ವಿಗ್ರಹಗಳಾಗಬಹುದು, ಪ್ರತಿಷ್ಠಾಪನೆಗಳಾಗಬಹುದು, ದೇವಸ್ಥಾನದ ಆಲಯಗಳನ್ನು ಜೀರ್ಣೋದ್ಧಾರ ಮಾಡಿಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ವಲ್ಪ ವರ್ಷದ ಕಡೇ ಭಾಗದಲ್ಲಿ ಆಧ್ಯಾತ್ಮಿಕ ಒಲವು ಕೂಡ ಮೂಡುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ. ಅದರ ಜೊತೆಗೆ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ನಡೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮಹಿಳೆಯರು, ನಿಮ್ಮ ಅಕ್ಕ ತಂಗಿಯರಾಗಬಹುದು, ಉದ್ಯೋಗದಲ್ಲಿರ್ತಕ್ಕಂಥವರು, ನಿಮ್ಮ ಸಬಾರ್ಡಿನೇಟ್ಸ್ ಆಗ್ಬೋದು, ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋರು, ಅಂಥವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ, ಪ್ರೀತಿಪೂರ್ವಕವಾಗಿ ಮಾತಾಡೋದು, ಅವರ ಶಾಪಗಳಿರ್ಬೋದು, ಆ ಕರ್ಮಗಳು ಕೂಡ ಈ ವರ್ಷದಲ್ಲಿ ಸ್ವಲ್ಪ ಬಾಧಿಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಒಂದಷ್ಟು ಪ್ರೀತಿಯಿಂದ ಮಾತಾಡಕ್ಕೆ ಹೋದಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ರಾಶಿಯವರು ಏನು ಮಾಡಬಾರ್ದು, ದುಶ್ಚಟಗಳಿಗೆ ಹೆಚ್ಚೆಚ್ಚು ನೀವು ಆ ದುಶ್ಚಟಗಳಿಗೆ ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ಆ ದುಶ್ಚಟಗಳಿಗೆ ನೀವು ಭಾಗಿಗಳು ಕೂಡ ಆಗಿದ್ದೇ ಆದರೆ ಈ ವರ್ಷದಲ್ಲಿ ಸಾಕಷ್ಟು ಸಂಕಟಗಳು ಕೂಡ ಎದುರಾಗುತ್ತೆ. ನಮಗೆ ಅದೃಷ್ಟ ಇದೆ, ಎಲ್ಲವೂ ಕೂಡ ಇದೆ, ಒಳ್ಳೆಯದು ಕೂಡ ಆಗುತ್ತೆ. ಆದರೆ ನಾವು ಏನು ಮಾಡಬಾರ್ದು, ದುಶ್ಚಟಗಳ ವಿಚಾರದಲ್ಲಿ ಜಾಗ್ರತೆಯಾಗಿರಬೇಕು. ಹಾಗೆ ಅಕ್ರಮ ಸಂಪಾದನೆ, ಯಾರಾದರೂ ಫ್ರೀಯಾಗಿ ಕೊಡ್ತಕ್ಕಂಥ ದುಡ್ಡು ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗಿರುತ್ತೆ. ಕೆಲವು ಅನಗತ್ಯ ಘಟನೆಗಳು ನಿಮ್ಮಲ್ಲಿ ಸಂಭವಿಸಿದಾಗ ನೀವು ಒಂದಷ್ಟು ಸೀಕ್ರೆಟ್ ಆಗಿದ್ದಿದ್ದೇ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಕರ್ಕಾಟಕ ರಾಶಿಯವರು ಯಾರಿಗೂ ಸಾಕ್ಷಿ ಹೇಳೋಕ್ಕೆ ಅಥವಾ ಯಾರು ಮುಂದಾಳತ್ವವನ್ನು ವಹಿಸ್ಕೊಳ್ಳೋಕ್ಕೆ ಅಷ್ಟು ಶುಭ ಕೂಡ ಅಲ್ಲ. ಮಕ್ಕಳ ಆರೈಕೆ ನಿಮಗೆ ಈ ವರ್ಷ ಸಾಕಷ್ಟು ಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದು. 8ರ ರಾಹು ಅಂತ ಹೇಳಿದಾಗ 8ನೇ ಮನೆ ರಾಹುವನ್ನು ನೀವೆಲ್ಲೋ ಒಂದು ಕಡೆ ಆ ದುಸ್ಥಾನದಲ್ಲಿರ್ತಕ್ಕಂಥ ರಾಹು ಪ್ರಾಣಕಂಟಕ ಹೌದು. ಆರೋಗ್ಯದ ವಿಚಾರ ಇರಬಹುದು, ವಾಹನ ಒಂದು ಆಕ್ಸಿಡೆಂಟ್ ವಿಚಾರದಲ್ಲೂ ಕೂಡ ಒಂದಷ್ಟು ರಾಹುವಿನ ಪ್ರೇರಣೆ ಜಾಸ್ತಿ ಇರತಕ್ಕಂಥ ಸಂದರ್ಭ. ಒಂದು ರಾಹು ಶಾಂತಿಯನ್ನು ಈ ವರ್ಷದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನೀವು ಇಂಥ ಕ್ಷೇತ್ರಕ್ಕೆ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಪ್ರತಿನಿತ್ಯ ಶಿವನಾಮವನ್ನು ಜಪ ಮಾಡಿಕೊಳ್ಳೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು, ದುರ್ಗಾ ಸ್ತೋತ್ರಗಳು ಹೇಳ್ಕೊಳ್ತಕ್ಕಂಥದ್ದು,
ಹಾಗೆ ನವಧಾನ್ಯಗಳನ್ನು ಎಲ್ಲಾದರೂ ಹೋಮಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ದಾನ ಕೊಡೋದ್ರಿಂದ, ಆ ಹೋಮಗಳಿಗೆ ಅರ್ಪಣೆ ಮಾಡೋದ್ರಿಂದ ಈ ಒಂದು ಅಷ್ಟಮ ರಾಹು ನಿಮಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ 2ರ ಕೇತುವಿನ ವಿಚಾರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಅಥವಾ ಸಂಕಷ್ಟಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸಂಕಷ್ಟಿಗಳ ಕಾಲದಲ್ಲಿ ಗರಕೆಯನ್ನು ನೀವು ಅರ್ಪಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವೃದ್ಧ ದಂಪತಿಗಳ ಯಾವಾಗಲೂ ಪಾದಸ್ಪರ್ಶ, ಈ ವರ್ಷದಲ್ಲಿ ನಿಮಗೆ ಯಾರೋ ವಯಸ್ಸಾಗಿರ್ತಕ್ಕಂಥ ವೃದ್ಧ ದಂಪತಿಗಳ ಪಾದಸ್ಪರ್ಶ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೂ ಹೆಚ್ಚು ಪ್ರತಿನಿತ್ಯ ಎಷ್ಟು ಸಾಧ್ಯವಾದಷ್ಟು ಓಂ ನಮಃ ಶಿವಾಯ ಈ ಮಂತ್ರ ಹೇಳ್ಕೊಳ್ಳಿ. ಬಿಳಿ ಮತ್ತು ಹಳದಿ ಬಣ್ಣಗಳು ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೂಡ ಕೊಡುತ್ತೆ. 3 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭಕರವಾಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು, ತುಂಬ ಒಳ್ಳೆಯದು ಕೂಡ ಆಗುತ್ತೆ. ತುಂಬ ಒಳ್ಳೆಯ ಫಲಗಳು ಕೂಡ ಈ ವರ್ಷದಲ್ಲಿ ಇರತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.